ನಾನು ವಿನಯ್ ಈ ಮೂವಿಲಿ ಹಿಡಿದಿದ್ದೀವಿ ದಯವಿಟ್ಟು ಮಾಧ್ಯಮ ಮಿತ್ರರು ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಬೇರೆ ರೀತಿ ತಿರ್ಸಕ್ಕೆ ಒಂದು ಬಳಗ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಇವಾಗ ಒಂದು ಪೋಸ್ಟ್ ಹಾಕಿದ್ರೆ ಅದು ಅವ್ರಿಗೆ ಅನ್ಕೊಂತಾರೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಹಾಗನ್ಬಿಟ್ಟು ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಬಾರ್ದು. ನನ್ನ ಇನ್ಸ್ಟಾಗ್ರಾಮು, ನನ್ನ ಫೋನು, ನನ್ನ ಇಂಟರ್ನೆಟ್ಟು, ನನ್ನ ಅಕೌಂಟು, ನಾನು ಏನು ಬೇಕಾದ್ರೂ ಹಾಕೋತೀನಿ. ಅದು ಪಕ್ಕಾ ಸ್ಲಮ್ಮಲ್ಲಿರುವಂಥ ಒಂದು ಕ್ಯಾರೆಕ್ಟ್ರು. ನನಗೆ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡಿದ್ರಂತೆ ವಿನಿಗೆ. ನಂದು ಮಾತುಕತೆ ಆಗಬೇಕು ಅಂದಾಗ ನಾನು ಬಿಗ್ ಬಾಸ್ ಮನೇಲಿದ್ದೆ. ನಂದು ಕ್ವಾಲಿಫೈ ಆಗಿದೆ ಅಂದ್ರೆ ಆ ಆ್ಯಕ್ಷನ್ ಇಂದಾನು ಒಂಥರ ಅದು ಇನ್ಬಿಲ್ಟ್ ಅಲ್ವಾ, ಮಜವಾಗಿ ಮಾಡಿದ್ದಾನೆ. ಓಕೆ, ನೀವು ಬಲರಾಮ ಸಿನಿಮಾದಲ್ಲಿ ಕತ್ತಿ ಆಗಿದ್ದೀರಾ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರಾ, ಹೇಗನ್ನಿಸ್ತು? ಮೇಡಮ್ ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಲುಕ್ಕು ಫಸ್ಟ್ ಪೋಸ್ಟ್ರು ರಿಲೀಸ್ ಆದಾಗಲೇ ತುಂಬ ಅಟ್ರಾಕ್ಟಿವ್ ಆಗಿತ್ತು ವಿನಿ ಲುಕ್ಕು. ಸೊ ಅದೊಂದು ಡಿಫ್ರೆಂಟ್ ಜಾನರೇ ವಿನಿ ಮಾಡಿರೋದು ಈ ಸತಿ ಆ್ಯಕ್ಟಿಂಗು. ಅದು ಪಕ್ಕಾ ಸ್ಲಮ್ಮಲ್ಲಿರುವಂಥ ಒಂದು ಕ್ಯಾರೆಕ್ಟ್ರು. ನಾನು ಅದು ಕೇಳ್ಪಟ್ಟಂಗೆ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡಿದ್ರಂತೆ ವಿನಿಗೆ. ಅಂದರೆ ಆ ಕ್ಯಾರೆಕ್ಟರ್ ಒಳಗೆ ಹೋಗೋಕ್ಕೆ ಮಾಡೋದು ಹಿಂಗೆ ಏನು ಕತೆ ಅದನ್ನು ಎಲ್ಲರೂ ಖುಷಿ ಪಡ್ತಾರೆ. ಅಂದರೆ ವಿನಿ ಆ ಮಟ್ಟಕ್ಕೆ ಇಳಿದು ಎಷ್ಟು ಚೆನ್ನಾಗಿ ಅದನ್ನು ಔಟ್ಪುಟ್ ಕೊಟ್ಟಿದ್ದಾರೆ ಅಂತ ಎಲ್ಲೋ ಕೇಳಿದಾಗ ತುಂಬ ಖುಷಿ ಆಯಿತು. ಹಿ ಇಸ್ ಡನ್ ಇಸ್ 100%. ಸೊ ಅದು ಪರದೆ ಮೇಲೆ ಬರುತ್ತೆ. ನಂದು ಮಾತುಕತೆ ಆಗಬೇಕು ಅಂದಾಗ ನಾನು ಬಿಗ್ ಬಾಸ್ ಮನೇಲಿದ್ದೆ. ಸೊ ಆಚೆ ಬಂದಮೇಲೆ ಅಷ್ಟೊತ್ತಿಗೆ ಸ್ಟಾರ್ ಕ್ಯಾಸ್ಟ್ ಎಲ್ಲ ಆಗೋಗಿತ್ತು. ಸೊ ಬಟ್ ಸ್ಟಿಲ್ ಪಾಪ ಪ್ರೊಡ್ಯೂಸರ್ ಅವರು ಇಲ್ಲ ಒಂದು ಮಾಡಲೇಬೇಕು ಸರ್ ಅಂದಾಗ ನಾನೊಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೆ ದೇರ್ ಇಸ್ ನೋ ರಿಗ್ರೆಟ್ಸ್. ತುಂಬ ಖುಷಿ ಇದೆ. ನಿಮ್ಮ ಪಾತ್ರ ಯಾವುದು? ನಂದು ಕ್ವಾಲಿಫೈ ಆಗಿದೆ. ಹೌದು. ಅಂದ್ರೆ ನಾನು ಹೇಳ್ತೀನಿ ಅವ್ರ ಪಾತ್ರದ ಬಗ್ಗೆ. ಆ್ಯಕ್ಚುಲಿ ನಾನು ಶೂಟಿಂಗ್ ಮುಗಿಸ್ಕೊಂಡು ಸಂಜೆ ಸಿಕ್ಕಿದೆ. ಅವತ್ತು ರಜದು ಶೂಟಿಂಗ್ ಮುಗಿದಿತ್ತು. ಡೈರೆಕ್ಟ್ರು ಫಸ್ಟ್ ಟೈಮು ಮೀಟ್ ಆಗಿದ ತಕ್ಷಣ ಹೇಳಿದ್ದು, ಏನ್ರಿ ಅವ್ರ ಕ್ಯಾರೆಕ್ಟ್ರು ತಿನ್ಕೊಂಬಿಟ್ಟಿದ್ದಾರೆ ಅಂತಂದರು. ಫಸ್ಟ್ ಸೀನಿಂದನೂ ಫಸ್ಟು ಒಂದು ಆ್ಯಕ್ಷನ್ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಷನ್ನು. ಆ ಆ್ಯಕ್ಷನಿಂದನೂ ಒಂಥರ ಅದು ಇನ್ಬಿಲ್ಟ್ ಅಲ್ವಾ, ಮಜವಾಗಿ ಮಾಡಿದ್ದಾನೆ. ಆ್ಯಂಡ್ ಸಿನಿಮಾನಲ್ಲಿ ಒಂದು ಹೈಲೈಟು ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಸ್ಟ್ ಫೈಟು ಯಾ ಒಂದು ಓಪನಿಂಗ್ ಎಲ್ಲ ಹೇಳ್ಬಿಡು ಸಿನಿಮಾನ ಏನು. ಅಂದ್ರೆ ರಿಯಲ್ ಕ್ಯಾರೆಕ್ಟರ್ಗೆ ಏನಾದ್ರು ಹೋಲಿಕೆ ಆಗುತ್ತಾ? ಇಲ್ಲ ಎಲ್ಲಿ ಮೇಡಮ್, ನನಗೆಲ್ಲಿ ರಿಯಲ್ ಕ್ಯಾರೆಕ್ಟರ್. ಆದರೆ ಒಂದು ಇನ್ನೊಂದೇನು ಅಂದರೆ ಸರ್ಪ್ರೈಸಿಂಗ್ಲಿ ಏನೂ ಇಲ್ಲ. ನಾನು ವಿನಯ್ ಈ ಮೂವಿಲಿ ಮಚ್ಚಿಡಿದ್ದೀವಿ. ಅವರು ನೋಡಿ ಕ್ಯಾರೆಕ್ಟರ್ ಹೆಸರು ಕತ್ತಿ. ಹೌದು. ಸೊ ಅದು ಮೂವಿಲಿ ಹಿಡಿದಿದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ಒಂದು ಗೆಟಪ್ ಅಲ್ಲಿ ಯಾಕೆ ರೀಲ್ಸ್ ಮಾಡಿಲ್ಲ ಇನ್ನು? ಇಲ್ಲ, ಇವಾಗ ನೆಕ್ಸ್ಟ್ ಪ್ಲಾನ್ ಯಾವ ಸಾಂಗಿಗೆ? ಅದನ್ನ ನೋಡಿದ ಮೇಡಮ್, ಪ್ರೊಡ್ಯೂಸರ್ ಯಾವುದೋ ಒಂದು ಹೇಳಿದ್ದಾರೆ. ಸೊ ಆ ಸಾಂಗಿಗೆ. ಓಕೆ, ಸದ್ಯಕ್ಕೆ ನೀವಿಬ್ರು ಏನೇ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರು, ಏನೇ ಮಾತಾಡಿದ್ರು, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಡೆ ಹೋಗ್ತಿದೆ. ಅಂದ್ರೆ ನೀವೇ ಹೋಗ್ತಿದ್ರೆ ಇಲ್ಲ ಅವರೇ ಹುಡುಕೋ ಬರ್ತಿದಾರಾ? ನಾವ್ ಯಾಕೆ ಮೇಡಮ್, ನಮ್ಮ ಪಾಡಿಗೆ ನಾವು ಬಡವ ನೀನ್ ಮಡಗದಂಗೆ ಇರುವಂತ ಇರ್ತೀವಿ. ಏನೋ ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡ್ತೀವಿ. ಅದನ್ನ ಬೇರೆ ರೀತಿ ತಿರ್ಸಕ್ಕೆ ಒಂದು ಬಳಗ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಹ್ಯಾಪಿ ನ್ಯೂ ಇಯರ್, ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ನಿಮಗೂ. ಈ ಏನು ಹೇಳಿ, ಇವಾಗ ಒಂದು ಪೋಸ್ಟ್ ಹಾಕಿದ್ರೆ ಅದು ಅವ್ರಿಗೆ ಅನ್ಕೊತಾರೆ, ಇನ್ನೊಂದು ಹಾಕಿದ್ರೆ ಅದು ಅವ್ರಿಗೆ ಅನ್ಕೊತಾರೆ. ಏನು ಗೊತ್ತಾ, ಅವರವರ ಒಂದು ಥಾಟ್ಸ್ ಇರುತ್ತಲ್ಲ, ಅದನ್ನು ಅವರು ಹೇಳ್ಕೊಳೋದಕ್ಕೆ ಫ್ರೀ, ಎಲ್ಲಿ ಬೇಕಾದ್ರೂ ಹೇಳ್ಕೊಬೋದು. ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಹಾಗನ್ಬಿಟ್ಟು ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಬಾರ್ದು. ಮಾತಾಡಿದಾಗ ಏನಾಗುತ್ತೆ, ಯುನೋ ನಮಗೂ ಎಲ್ಲೋ ಚುಚ್ಚಿದಾಗ ನಾವೂ ಏನೋ ಮಾತಾಡ್ತೀವಿ. ಅದು ಮತ್ತೆ ಅದು ಎಲ್ಲಿಗೋ ರಿಲೇಟ್ ಮಾಡಿಕೊಂಡು ಅವ್ರಿಗಂದ್ರು ಇವ್ರಿಗಂದ್ರು ಇದಾಯಿತು ಅದಾಯಿತು ಅಂದ್ಬಿಟ್ಟು ಅದೊಂದಷ್ಟು ಕಾಂಟ್ರವರ್ಸಿಗಳಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಎವ್ರಿ ಒನ್ ಗಾಟ್ ದೇರ್ ಓನ್ ರೈಟ್ಸ್. ನನ್ನ ಇನ್ಸ್ಟಾಗ್ರಾಮು, ನನ್ನ ಫೋನು, ನನ್ನ ಇಂಟರ್ನೆಟ್ಟು, ನನ್ನ ಅಕೌಂಟು, ನಾನು ಏನು ಬೇಕಾದ್ರೂ ಹಾಕೋತೀನಿ ಅಲ್ವಾ. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ಬೋದಾ, ನಾನು ಯಾಕೆ ಇದನ್ನು ಹಾಕ್ಕೊಂಡಿದ್ದೀರಾ ಅಂದ್ಬಿಟ್ಟು? ಮಾಡೋ ಹಂಗಿಲ್ಲ. ಸೊ ನನಗೇನು ಇಷ್ಟ ಬರುತ್ತೋ, ನನಗೇನು ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ. ಅನ್ಕೊಳೋರು ಅನ್ಕೊಬೋದು, ಬಿಡೋರು ಬಿಡ್ಕೊಬೋದು. ಅದು ಇನ್ನೊಂದೇನು ಅಂದರೆ, ನಾವು ಪ್ರಶ್ನೆ ಮಾಡಂಗಿಲ್ಲ, ಇವ್ರು ಪ್ರಶ್ನೆ ಮಾಡ್ಬೋದು ನಮ್ಮನ್ನ. ಅಲ್ಲ ಮಾಧ್ಯಮ ಮಿತ್ರರು. ಕರೆಕ್ಟ್ ಅಲ್ವಾ ಮೇಡಮ್? ಏನು ಒಳ್ಳೊಳ್ಳೆ ಪ್ರಶ್ನೆ ಮಾಡಿದ್ದೀರ, ಬೇರೆ ವಿಷಯ.